ನಾವು ಈ ತಿಂಗಳ ಈ ಫಲಿತಾಂಶಗಳನ್ನು ಕುರಿತು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಒಂದು ರೆಡಿ ಇರ್ತಕ್ಕಂಥ ಒಂದು ಫಲಿತಾಂಶಗಳ ಪಟ್ಟಿಯನ್ನು ತಗೊಂಡು ಬಂದಿದ್ದೀನಿ. ಇದರಲ್ಲಿ ಮೌಲ್ಯ ಮಾಪನ ಪ್ರಕ್ರಿಯೆ ಮಾರ್ಗದರ್ಶಿ ಅಂತ ಇದೆ. 3ನೇ ತರಗತಿ ಕನ್ನಡ ವಿಷಯಗಳ ಫಲಿತಾಂಶಗಳಿದ್ದಾವೆ. ಅದೇ ರೀತಿ ಫಲಿತಾಂಶದಲ್ಲಿ 3 ಮತ್ತು 4ನೇ ರೂಪಾಂತರಾತ್ಮಕ ಸೇರಿ ಕೂಡ ಬಂದಿದೆ. ಇದರಲ್ಲಿ ನಾವು ಈ ತಿಂಗಳಲ್ಲಿ ಎಷ್ಟು ಫಲಿತಾಂಶಗಳು ಬೇಕೋ ಅಷ್ಟು ಫಲಿತಾಂಶಗಳನ್ನು ತಗೊಳ್ಳೋಣ. ಅಷ್ಟು ಫಲಿತಾಂಶಗಳನ್ನು ತಗೊಂಡು 3ನೇ ರೂಪಾಂತರಾತ್ಮಕ ಪರೀಕ್ಷೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಪದ್ಯಕ್ಕೆ ಈ ಒಂದು ಕಲಿಕೋಪಕರಣವನ್ನು ಮಾಡೋದಾಗಿದೆ. ಇದರಲ್ಲಿ ಏನಪ್ಪ ಅಂದರೆ ಚಿಟ್ಟೆ ಥರ ಇದೆ. ಮಗುವಿಗೆ ಇದು ನಿಮಗೆ ಎತ್ತು ನೋಡಿದಾಗ ಅಟ್ರಾಕ್ಷನ್ ಆಗುತ್ತೆ. ಮಗುನ ಆ ಹೂವಿನ ಹೆಸರು ಕೆಳಗಡೆ ಇರ್ತದೆ. ಅದನ್ನು ನೋಡಿಬಿಟ್ಟು ಅದರದ್ದು ಬಣ್ಣವನ್ನು ಮತ್ತು ಅದನ್ನು ಯಾಕೆ ಬಳಸ್ತೀವಿ ಅಂತ ಮಗುವಿನಲ್ಲಿ ಹೇಳಿಸುವಂಥ ಒಂದು ಚಟುವಟಿಕೆ ಈ ಒಂದು ಕಲಿಕೋಪಕರಣದಿಂದ ಮಾಡ್ಬೋದಾಗಿದೆ. ಇದು 3ನೇ ತರಗತಿ ಮಕ್ಕಳಿಗೆ ಈ ಥರ ಒಂದು ಕಲಿಕೋಪಕರಣವನ್ನು ಮಾಡಿ ಬೋಧಿಸಿದಾಗ ಆಕರ್ಷಕವಾಗಿರುತ್ತೆ. ಕುತೂಹಲದಿಂದ ಅವರು ಅದನ್ನು ಮಾಡ್ತಾರೆ. ಇದನ್ನು 3ನೇ ತರಗತಿಯ ಮಕ್ಕಳಿಗೆ ಹೂವಾಡಗೀತಿ ಪದ್ಯಕ್ಕೋಸ್ಕರ ಬಳಸಲಾಗುತ್ತದೆ. ಮಾನವಾಳಿ ಪ್ರಕಾರ 1ನೇ ತರಗತಿ ಮಕ್ಕಳಿಗೆ 1ರಿಂದ 9 ಅಂಕಿಯನ್ನು ಕಲಿಸುತ್ತಾರೆ. ಅವರಿಗೆ 1 ಅಂದರೆ ಎಷ್ಟಿರಬೇಕು, ಒಂದು ಸಂಖ್ಯೆಯನ್ನು ಬರೆಯೋದು ಮತ್ತು ಚಿತ್ರದಲ್ಲಿ ಅಂಟಿಸೋದು ಮತ್ತು ಅಂಕಿಯನ್ನು ಬರೆಯೋದು, ಸಂಖ್ಯೆಯಲ್ಲೇ ಬರೆಯೋದು. 1ರಿಂದ 10 ತನಕ ನಾವು ಈ ಸ್ಟ್ರಾ ಕಡ್ಡಿಯಿಂದ ಮಾಡಿರ್ತೀವಿ. ಇದೇ ಥರ ಬೇರೆ ಬೇರೆ ಕಡ್ಡಿಗಳನ್ನು ಮಾಡಿ ಮಕ್ಕಳ ಕಲ್ಪನೆ ತೋರಿಸ್ಬೋದು. ಹುಣಸಿ ಬೀಜ, ಹೇಳಿಸುವಂಥದ್ದು, ಹಾಗೆಯೇ ರೊಟ್ಟೆಕರದ ಬಗ್ಗಿಯನ್ನು ಬಳಸಿ, ಆಮೇಲೆ ವಸ್ತುಗಳನ್ನು ಮತ್ತೆ ಹಲವಾರು ರಾಶಿಯನ್ನು ಗುಂಪನ್ನು ಮಾಡಿಬಿಟ್ಟು ಮಕ್ಕಳಿಗೆ ಈಗ 3 ಬೆರಳುಗಳನ್ನು ಬಳಸಿ ನನಗೆ ನೀವು 2 ಬಾರಿ ಹೊಡೆಯಿರಿ ಅಂದರೆ 3 ಒಂದು ಸರಿ ಮತ್ತೆ 2 ಬಾರಿ ಹಿಂಗೆ ಈ ರೀತಿಯಾಗಿ ಅವರಿಗೆ ಏನು ವಿಶೇಷವಾಗಿ ಚಟುವಟಿಕೆಯನ್ನು ಮಾಡಿಸಬೇಕಾಗಿರ್ತಕ್ಕಂಥ ಫಲಿತಾಂಶಗಳು 3ನೇ ತರಗತಿ ಕನ್ನಡ, ಆನೆ ಬಂದೊಂದು ಆನೆ, ಯಕ್ಷಗಾನ, ಹೂವಾಡಗೀತಿ. ಅದರ ಮುಂದುವರೆದ ಭಾಗವಾಗಿ ನಮ್ಮ ಶಾಲಾ ಪಾಕ್ಷಿಕ ಪತ್ರಿಕೆ, ನಮ್ಮ ಶಾಲಾ ಪತ್ರಿಕೆ ಅಂತ ಒಂದು ಫಲಿತಾಂಶಕ್ಕೆ ಅನುಗುಣವಾಗಿ ನಾವು ಮಾಡಿರ್ತಕ್ಕಂಥ TLM ಇದು ಸೆಳಾಕೊಪ್ಪ ಸಿರಿ ಅಂತ ಪತ್ರಿಕೆಗೆ ಹೆಸರು ಕೊಟ್ಟಿದ್ದೀವಿ. CRP ಸಂಪದ ಅಂತ ಇದು ಡ್ರಾಯಿಂಗ್ ಶೀಟಲ್ಲಿ ಕಟ್ ಮಾಡಿ ಅಲ್ಲಿ ಒಂದೊಂದಕ್ಕೆ ಇದು ಹಾಕಿ ಸುಭಾಷಿತ, ಚುಟುಕು, ಕನ್ನಡ ವರ್ಣಮಾಲೆ ಕೊಟ್ಟಿರೋದು. ಆಮೇಲೆ ಇಲ್ಲಿ ವಿರುದ್ಧ ಪದಗಳು, ಇಲ್ಲಿ ಒಂದು ಅಕ್ಷರದಿಂದ ಪದಗಳ ರಚನೆ ಮಾಡೋದು, ಅದೇ ರೀತಿ ಗಾದೆ ಮಾತು, ಸುಭಾಷಿತ, ವಚನ, ಈ ಥರ ಎಲ್ಲ ಫಲಿತಾಂಶಗಳನ್ನೆಲ್ಲ ರೆಡಿ ಮಾಡಿಕೊಂಡು ಮಕ್ಕಳಿಗೆ ವಿವಿಧ ಫಲಿತಾಂಶಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಿಷಯಗಳನ್ನು ಕೊಟ್ಬಿಟ್ಟು ಈ ಥರ ಮಾಡಿ ತರಗತಿ ಕೋಣೆಯಲ್ಲಿ ಈ ಥರ ಒಂದು ಚಟುವಟಿಕೆಯನ್ನು ಮಾಡಿಸಿದಾಗ ಮಕ್ಕಳು ಆಸಕ್ತಿಯಿಂದ ಮಾಡ್ತಾರೆ, ಫಲಿತಾಂಶವನ್ನು ನೀಟಾಗಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ನಾವೆಲ್ಲರೂ ಈ ತಿಂಗಳಲ್ಲಿ ಈ ಫಲಿತಾಂಶಕ್ಕೆ ಅನುಗುಣವಾಗಿ TLM ಅನ್ನು ಮಾಡಿಕೊಂಡು ತರಗತಿಯಲ್ಲಿ ತುಂಬ ಆಸಕ್ತಿದಾಯಕ ಬೋಧನೆಯನ್ನು ಮಾಡೋಣ ಅಂತ ಹೇಳ್ತೀವಿ. ಅಂಕಿಗಳನ್ನು ಅವರು 1ರಿಂದ 9ರವರೆಗಿನ ಅಂಕಿಗಳನ್ನು ಕಲಿತಾರೆ. ಕಲಿತಾದ್ಮೇಲೆ ಅವುಗಳು 1, 2